ಸ್ವಾಮೀಜಿಯವ್ರ ಜೊತೆಗೆ ನಮ್ಮ ಹರಿಹರ ಸ್ವಾಮೀಜಿಯವರು ವಿರೋಧಿದ್ರು ಅಂತೇಳಿ ಅದು ಇನ್ನೊಂದು ಮಠ ಹುಟ್ಕೊಂಡಿತ್ತು. ಅದೇ ಸಂದರ್ಭದಲ್ಲೇ ಹಲವು ಮಠ ಹುಟ್ಟಲಿ ತಪ್ಪಂತಲ್ಲ. ಅದರ ಮೂಲ ಉದ್ದೇಶ ಏನು, ಪಂಚಮಸಾಲಿಯ ಬಡವರಿಗೆ ರಿಸರ್ವೇಷನ್ ಸಿಗಬೇಕು ಅನ್ನೋಂಥದ್ದು. ಅದು ಕೇವಲ ರಾಜಕೀಯೇತರ ಆಗಿದ್ದರೆ ಭಾಳ ಒಳ್ಳೆಯದಿತ್ತು ಅಂತೇಳಿ ಭಾಳ ಜನ ಮಾತಾಡ್ತಾರೆ. ಯಾಕಂದರೆ ಅದಕ್ಕೆ ನಮ್ಮ ನಿರಾಣಿ ಅವರ ಮೂಲಕವಾಗಿ ನಮ್ಮ ಏನಪ್ಪ ಹರಿಹರ ಸ್ವಾಮೀಜಿಯವರು, ವಚನಾನಂದ ಅವರು ಅವ್ರ ಕಡೆ ಮಾತಾಡೋವಂಥದ್ದು, ಒಂದು ನಮ್ಮ ಕಾಶಪ್ಪನವರು ಅವರೊಂದು ಮಾತಾಡುವಂಥದ್ದು ಕಾಂಗ್ರೆಸ್ಸಿಂದ, ಒಂದು ನಮ್ಮ ಯತ್ನಾಳ್ರಂತೆ ನಮ್ಮ ಏನಪ್ಪ ಅಂತ ಸ್ವಾಮೀಜಿಯವರನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ಕೊಂಡ್ರೇನೋ ಅನ್ನುವಂಥ ಅಭಿಪ್ರಾಯನೂ ಅದು ಜನರಲ್ಲೇ. ಇದು ಆಗಬಾರ್ದಾಗಿತ್ತು. ನಮ್ಮ ಸ್ವಾಮೀಜಿಯವರು ಆ ದಿಶೆಯಲ್ಲೇ ಎಲ್ಲರೂ ದೂರ ಇಟ್ಟುಕೊಂಡು ತಮಗೇನು ಬೇಕಾಗಿದೆ ಆ ಪ್ರಯತ್ನ ಮಾಡಿದರೆ ಇನ್ನೂ ಪ್ರಬಲ ಆಗ್ತಿತ್ತೋ ಏನೋ. ಇವತ್ತು ನಾವು ಮಾತಾಡ್ತೀವಿ ಆ ಮಾತು ಬೇರೆ. ಪಾಪ ಅವ್ರಿಗೆ ಅವ್ರ ಸಮಸ್ಯೆಗಳು ಏನೋ ಎಂತು ಆ ಸಂದರ್ಭದಲ್ಲೇ. ಮತ್ತು ನಮ್ಮ ರಾಜಕಾರಣಿಗಳಂತೂ ನಿಮಗೆ ಗೊತ್ತದ, ಎಲ್ಲ ಮಠಗಳನ್ನ ನಮ್ಮ ಕೈ ಇಟ್ಕೋಬೇಕು, ತಾವು ಲೀಡರ್ ಆಗಬೇಕು ಅನ್ನೋಂಥ ಹುಚ್ಚುತನಗಳು ಭಾಳ ಜನರಲ್ಲದ. ಹೀಗಾಗಿ ಮಠಮಾನ್ಯರನ್ನು, ಒಬ್ಬ ಸಜ್ಜನರನ್ನು ತಮಗೆ ಹೆಂಗೆ ರಾಜಕೀಯ ಬೇಕು ಹಂಗೆ ದಾಳವನ್ನಾಗಿ ಮಾಡುವಂಥ ಪ್ರವೃತ್ತಿ ಇತ್ತೀಚೆಗೆ ಭಾಳಷ್ಟು ಆಗ್ಯದ. ಹೀಗಾಗಿ ಈ ದಿಶೆಯಲ್ಲಿ ಯಾರು ಏನು ಮಾಡಿದರು, ಇವತ್ತು ಸಿದ್ದರಾಮಯ್ಯವ್ರು ಕರೆಸಿ ಮಾತಾಡಬೇಕಾಗಿತ್ತು. ಅದನ್ನು ಆ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ನಿಮಗೂ ನಮಗೆ ಗೊತ್ತಿದ್ದ ಸಂದರ್ಭದ ಇದೇ ಬೆಳಗಾವಿ ನಡೆದಂಥ ಅಧಿವೇಶನದಲ್ಲಿ ಏನಾಯಿತು